ಲೋಕಸಭಾ ಚುನಾವಣೆಯ ಹೊತ್ತಲೇ ಕಾಂಗ್ರೆಸ್ಗೆ ಗೋಕಾಕ್ ಸಾಹುಕಾರ್ ಶಾಕ್ ಅನ್ನು ಕೊಟ್ಟಿದ್ದು. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲೆಕ್ಷನ್ ಮುಗಿತಿದ್ದಂತೆ ಸರ್ಕಾರಕ್ಕೆ ಸಂಕಷ್ಟ ಎದುರಾಗೋದು ಬಹುತೇಕ ಪಕ್ಕ ಎನ್ನಲಾಗ್ತಿದೆ. ಮತ್ತೊಂದೆಡೆ ಯಡಿಯೂರಪ್ಪ ಬಿಎಲ್ ಸಂತೋಷ್ ಹೇಳಿದ ಭವಿಷ್ಯ ಸತ್ಯವಾಗುತ್ತಾ ಅನ್ನೋ ಅನುಮಾನವೂ ಕಾಡ್ತಾ ಇದೆ. ಕಾಂಗ್ರೆಸ್ಗೆ ಶಾಕ್ ಕೊಟ್ಟ ಗೋಕಾಕ್ ಸಾಹುಕಾರ್. ರಾಜೀನಾಮೆ ನೀಡೋದು ಪಕ್ಕಾ ಎಂದ ರಮೇಶ್ ಜಾರಕಿಹೊಳಿ. ಲೋಕಸಭಾ ಚುನಾವಣೆಯನ್ನ ಪ್ರತಿಷ್ಠಾಯ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸಿದೆ. ಆದ್ರೆ ಪ್ರಚಾರ ಮುಗಿಸಿ ಸುಧಾರಿಸಿಕೊಳ್ತಿರೋ ಹೊತ್ತಲ್ಲೇ ಕೈಪಾಳಯಕ್ಕೆ ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಶಾಕ್ ನೀಡಿದ್ದಾರೆ. ಮೈತ್ರಿ ಸರ್ಕಾರ ರಚನೆಯಾದಾಗಿನಿಂದಲೂ ಕಾಂಗ್ರೆಸ್ ಪಾಲಿಗೆ ರೆಬಲ್ ಆಗಿರೋ ರಮೇಶ್ ಜಾರಕಿಹೊಳಿ ಕೊನೆಗೂ ರಾಜೀನಾಮೆ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ. ನಾನು ರಾಜೀನಾಮೆ ನೀಡೋದು ಪಕ್ಕ, ಆದ್ರೆ ಯಾವಾಗ ಕೊಡಬೇಕು ಅನ್ನೋದನ್ನ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಕೇವಲ ರಾಜೀನಾಮೆ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿಗೂ ಇದೇ ವೇಳೆ ರಮೇಶ್ ಜಾರಕಿಹೊಳಿ ತಿರುಗೇಟು ಕೊಟ್ರು. ಕತ್ಲಲ್ಲಿ ಕುಳಿತು ಕಲ್ಲು ಎಸೆಯೋದು ಬಿಡಬೇಕು ಅಂತ ಹೇಳಿಕೆಗೆ ಕೆಂಡ ಕಾರಿದ ರಮೇಶ್ ಜಾರಕಿಹೊಳಿ, ನಾನು ಕತ್ತಲಲ್ಲಿ ಕುಳಿತು ಕಲ್ಲು ಒಗೆಯೋನಲ್ಲ. ಸತೀಶ್ ಜಾರಕಿಹೊಳಿ ಈಗಾಗಲೇ ಒಬ್ಬ ಸಹೋದರನನ್ನ ಹಾಳು ಮಾಡಿದ್ದಾನೆ. ಲಖನ್ಗೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂದ್ರು. ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಕೇಳಿಲ್ಲ. ನಾನು ನನ್ನ ಪಕ್ಷದಾಗ ಬಂದಿದ್ದೆ. ರಜೆ ಕೊಟ್ಟರೆ ನಾವು ಬೇರೆ ಪಕ್ಷ ವಿಚಾರ 99 ನಂತರ ನನ್ನ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ. ಯಾವಾಗ ಕೊಡ್ತಾರೆ ಅದು ನಿರ್ಧಾರ ಹೋಗುತ್ತೆ. ರಜೆ ಕೊಡೋದಕ್ಕೆ ರಾಜೀನಾಮೆ ವಿಚಾರದಲ್ಲಿ ಜಾರಕಿಹೊಳಿ ಸಹೋದರರ ಮುನಿಸು ಬಹಿರಂಗವಾಯಿತು. ಅಳಿಯ ಅಂಬಿರಾವ್ ಪಾಟೀಲ್ರನ್ನ ಉತ್ತರಾಧಿಕಾರಿಯಾಗಿ ಮಾಡಲು ಹೊರಟಿದ್ದಾರೆ. ಯಾರನ್ನ ಯಾರು ಹಾಳು ಮಾಡಿದ್ರು ಅನ್ನೋದರ ಬಗ್ಗೆ ಗೋಕಾಕ್ ಜನತೆ ಉತ್ತರ ಕೊಡ್ತಾರಾ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ನಾವ್ಯಾರು ಹಾಳು ಮಾಡಿಲ್ಲ. ಇಡೀ ಜಾರಕಿಹೊಳಿನ ಮರೆತು ಅವನು ಹಳೆಯ ಪಾಟೀಲ್ ಅಂಬಿರಾವ್ ಪಾಟೀಲ್ನ ಈ ಉತ್ತರಾಧಿಕಾರಿ ಮಾಡ್ತಿದ್ದಾನ. ಅವನು ಜಾರಕಿಹೊಳಿನ ಹೆಸರು ಯಾವುದೂ ವ್ಯಾಲ್ಯೂನೇ ಇಲ್ಲ ಈ ತಾಲೂಕಲ್ಲಿ. ಏನಿದ್ರು ಅಂಬಿರಾವ್. ಸೊ ಯಾರನ್ನ ಯಾರು ಹಾಳು ಮಾಡಿದ್ರು, ಯಾರು ತೊಳೆದ್ರು ನಮ್ಮ ಗೋಕಾಕ್ ತಾಲೂಕಿನ ಜನತೆ ಉತ್ತರ ಹೇಳ್ತದೆ ಅದಕ್ಕೆ. ಇಲ್ಲ ರಮೇಶ್ ಜಾರಕಿಹೊಳಿ ಯಾವಾಗೂ ನಂಬಲಿಕ್ಕೆ ಆಗೋಲ್ಲ. ಅವನೇನು ಹೇಳ್ತಾನೆ ಅದ್ರ ವಿರೋಧ ಮಾಡ್ತಾನೆ ಅವನು. ರಮೇಶ್ ಜಾರಕಿಹೊಳಿ ಸ್ಪೆಷಾಲಿಟಿ ಅದು. ಯಾಕಂದ್ರೆ ನಾವೆಲ್ಲ ಬದುಕಿದ್ವಿ ಅದ್ರಾಗ. ಅವ್ನು ಹೆಂಗೆ ಬಾಲ್ ಹೋಗಿತಾನೆ ಅನ್ನೋದು ನಮ್ಗೆ ಗೊತ್ತಿದೆ. ಆ ಬಾಲ್ ಯಾವ ಕಡೆ ಹೇಳ್ತಾನೆ ಆ ಕಡೆ ಹೋಗಿಲ್ಲ, ಅವನು ಬೇರೆ ಕಡೆ ಹೋಗಿರ್ತಾನೆ. ಹೀಗಾಗಿ ನಾವು ಗೊತ್ತಿದೆ, ಅಲರ್ಟ್ ಇದೀವಿ ನಾವು. ಎಲೆಕ್ಷನ್ ಮುಗಿತಿದ್ದಂತೆ ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ ಶುರು. ನಿಜವಾಗುತ್ತಾ ಬಿಎಸ್ವೈ ಸಂತೋಷ್ ಹೇಳಿದ ಮಾತು? ಸದ್ಯ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಸರ್ಕಾರ ಬೀಳುತ್ತೆ ಅಂತ ಈಗಾಗಲೇ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ JDS ಅಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದ್ ನೋಡೋಣ. ಒಂದು ಓಟಿಗೆ 2 ಗವರ್ಮೆಂಟ್ ಬೇಕಾ ಬೇಡವಾ? ಹಾಕಿದ್ರಿಂದ ಒಂದು ಡೈರೆಕ್ಟ್ ಗವರ್ಮೆಂಟ್ ಯಾವ್ದು ಸಿಗುತ್ತೆ? ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಸಿಗುತ್ತೆ. ಆಗ ಒಂದು ತಿಂಗಳಲ್ಲಿ ಇನ್ನೊಂದು ಗವರ್ಮೆಂಟ್ ಸಿಗುತ್ತೆ. ಯಾವ ಗವರ್ಮೆಂಟ್? ಬೆಂಗಳೂರಿನ ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಭವನದಲ್ಲೇ ನಮ್ಮ ಗವರ್ಮೆಂಟ್, ವಿಧಾನಸೌಧದಲ್ಲೇ ನಮ್ಮ ಗವರ್ಮೆಂಟ್. ಎಷ್ಟು ಒಟ್ಟಿಗೆ? ಒಟ್ಟಲ್ಲಿ ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಮುಂದಾಗಿದ್ದು, ಶಾಸಕರಾದ ಬಿ ನಾಗೇಂದ್ರ, ಕಂಪ್ಲಿ ಗಣೇಶ್ ನಿರ್ಧಾರ ಏನು ಅನ್ನೋದು ಇನ್ನೂ ನಿಗೂಢ. ಜೊತೆಗೆ ಬಿಎಸ್ವೈ ಹೇಳಿದಂತೆ ಇನ್ನೂ 20 ಶಾಸಕರು ರಾಜೀನಾಮೆ ನೀಡಿದ್ರೆ ಎಲೆಕ್ಷನ್ ಮುಗಿತಿದ್ದಂತೆ ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗೋದು ಬಹುತೇಕ ಪಕ್ಕ. ಬ್ಯೂರೋ ರಿಪೋರ್ಟ್, TV5.